ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಗರ್ಲ್ ಅಶ್ವಿನಿ ಲಾಗ್ಸ್. ಫ್ರೆಂಡ್ಸ್, ಇವತ್ತಾದರೆ ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಎಲ್ಲಿ ಹೋಗ್ತೀವಿ ಏನು ಅಂತ ಈ ಒಂದು ವಿಡಿಯೋದಲ್ಲಿ ದಯವಿಟ್ಟು ನೋಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಲಾಸ್ಟ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೋಗೋ ದಾರಿ ನೋಡಿ ರೈತರು ಎಷ್ಟೊಂದು ಚೆನ್ನಾಗಿ ಬೆಲೆ ಎಲ್ಲ ಮಾಡಿದಾರೋ, ಸೀಮೆ ಹುಳು ಎಲ್ಲ ಬೆಳೆದವರು ಹಸುಗಳಿಗಂತ ನೋಡಿ ಫ್ರೆಂಡ್ಸ್. ಇದು ಬೆಂಗಳೂರು ಟು ಚೆನ್ನೈ ನೋಡಿ ಫ್ರೆಂಡ್ಸ್. ಇವಾಗ ಎಷ್ಟೊಂದು ಚೆನ್ನಾಗಿ ದಾರಿಗಳಾದರೆ ಮಾಡಿದ್ದಾರೆ. ಇದ್ರ ಬ್ರಿಡ್ಜ್ ಕೆಳಗಡೆ ಆದರೆ ನಾವು ಹೋಗ್ತಾ ಇದ್ದೀವಿ. ನನಗಾದರೆ ತುಂಬ ಖುಷಿ ಆಯಿತು. ಇದ್ರ ಕೆಳಗಡೆ ಹೋಗ್ತಿದ್ರೆ ಮೇಲೆ ಬಸ್ಸಸ್ಸು ಎಲ್ಲ ಹೋಗ್ತಿರುತ್ತೆ, ಕೆಳಗಡೆ ನಾವು ಹೋಗ್ತಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಫ್ರೆಂಡ್ಸ್. ಇದು ತಿರುಪತಿದಲ್ಲಿ ಹೆಂಗಿರುತ್ತೋ ಸೇಮು ಇಲ್ಲೂ ಕೂಡ ಹಾಗೇ ಇರುವಂಥದ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ದೇವಸ್ಥಾನ ಅಂತೂ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಕ್ಲೋಸ್ ಆಗಿತ್ತು ದೇವಸ್ಥಾನ. ಯಾವತ್ತಾದರೂ ಹೋದರೆ ಇನ್ನೊಂದ್ಸತಿ ತೋರಿಸ್ತೀನಿ ಫ್ರೆಂಡ್ಸ್ ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ. ನನಗೂ ನೋಡಬೇಕು ಅಂತ ಆಸೆ ಆಯಿತು, ಬಟ್ ಒಂದು ಕಿಟಕಿ ಕೂಡ ಓಪನಲ್ಲಿ ಇಲ್ಲ ನೋಡೋದಕ್ಕೆ ಒಳಗಡೆ ಹೆಂಗಿದಾರೋ ದೇವ್ರು ಅಂತ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಟೆಂಪಲ್ ಆದರೆ ನೋಡಿ ಡೋರ್ಸ್ ಎಲ್ಲ ದೊಡ್ಡದಾಗಿತ್ತು ಫ್ರೆಂಡ್ಸ್. ಹಾಗೆ ನೋಡಿ ಔಟ್ ಸೈಡು ಗಂಟೆ ಆದರೆ ಎಷ್ಟೊಂದು ದೊಡ್ಡದಾಗಿದೆಯೋ ನೋಡಿ ಫ್ರೆಂಡ್ಸ್. ಇಲ್ಲಿ ಹೀರೆಕಾಯಿ, ಸೌತೆಕಾಯಿ ಗಿಡಗಳೆಲ್ಲ ಬೆಲೆ ಮಾಡಿ ಬಾಳೆ ತೋಟ ಇದೆ. ಈಗ ಆ ಕಡೆ ಈ ಕಡೆ ಎಲ್ಲ ಗಿಡ ನೋಡಿ. ಹಾಗೆ ರೇಷ್ಮೆ ಸೊಪ್ಪು ಬೆಳೆದವ್ರೆ, ಪರಂಗಿ ಹಣ್ಣು ಗಿಡಗಳನ್ನ ಬೆಳೆದವ್ರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಎಷ್ಟು ಚೆನ್ನಾಗಿದೆಯೋ ಪರಂಗಿ ಹಣ್ಣು ತೋಟ, ಎಷ್ಟೊಂದು ಚೆನ್ನಾಗಿದೆಯೋ ನೋಡಿ ಫ್ರೆಂಡ್ಸ್. ಹಸಿರಾಗಿ ಗಿಡಗಳು ಹಂಗೆ ನೋಡಿ. ಕೃಷಿ ಹೊಂಡನೂ ಕಟ್ಟಿದ್ದಾರೆ, ನೀರು ತೊಂದರೆ ಆಗದೆ ನೋಡಿ ಫ್ರೆಂಡ್ಸ್. ಹಂಗೆ ಮಾವಿನ ತೋಟನೂ ಇದೆ. ಸೌತೆಕಾಯಿಗಳು ಕಿತ್ತಿ ರಾಶಿ ಹಾಕ್ಕೊಂಡು ಎಲ್ಲ ಇದು ಮಾಡ್ತಾರೆ ನೋಡಿ. ಸೌತೆಕಾಯಿ ತೋಟ ಇದು. ಈ ಕಡೆ ಟೊಮೊಟೊ ಹಾಕ್ತಾರೆ ಫ್ರೆಂಡ್ಸ್. ಯಾರು ಟೊಮೊಟೊನ ಬೆಳೀತಾರೆ. ಟೊಮೊಟೊಗೆ ಇವಾಗ ರೇಟ್ ಇಲ್ಲ ನೋಡಿ ಫ್ರೆಂಡ್ಸ್. ಯಾರೋ ಎಲ್ಲಕ್ಕೋಸ್ ಹಾಕೋರೆ, ಎಲ್ಲ ಕಿತ್ತಿ ಎಲ್ಲ ಲೋಡ್ ಹಾಕ್ತಾರೆ ನೋಡಿ ಫ್ರೆಂಡ್ಸ್. ಇದು ಬೀನ್ಸ್ ತೋಟ ನೋಡಿ ಫ್ರೆಂಡ್ಸ್. ಹಾಗೆ ಈ ಕಡೆ ಅವರೆಕಾಯಿ ತೋಟನೂ ಹಾಕೋರೆ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಾದರೆ ನಮ್ಮ ಹುಡುಗಿ ಆದರೆ ಇದೆಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಸ್ಕೂಲ್ ಹತ್ರ. ಇದು ಬಂದುಬಿಟ್ಟು ಹಾಸ್ಟೆಲ್ಲು. ಸೂಪರಾಗಿದೆ ಫ್ರೆಂಡ್ಸ್. ಇಲ್ಲಾದರೆ ಹಾಸ್ಟೆಲ್ಲು ಸ್ಕೂಲ್ ಒಂದೇ ಹತ್ರ ಇರೋದು. ಸೂಪರಾಗಿದೆ ನೋಡೋಕ್ಕಂತೂ. ನೇಚರ್ ತುಂಬ ಚೆನ್ನಾಗಿತ್ತು. ನಾನು ನಿಲ್ತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದೀನಿ ಹೆಂಗಿದೆ ಏನು ಅಂತ. ಅಪ್ಪ ಆದರೆ ವಿಡಿಯೋ ಶೂಟ್ ಮಾಡ್ತಿದ್ದಾರೆ. ನೋಡಿದೆ ಫ್ರೆಂಡ್ಸ್, ಎಲ್ಲ ತುಂಬ ಚೆನ್ನಾಗಿತ್ತು. ಗಿಡಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ ಫ್ರೆಂಡ್ಸ್, ಅಲ್ಲಿದ್ದಾಳೆ ನಮ್ಮ ಹುಡುಗಿ. ಆದರೆ ನಮ್ಮ ನೋಡಿಬಿಟ್ಟು ಎದ್ದು ನಿಂತ್ಕೊಂಡು ಮೇಡಮ್ ಹತ್ರ ಪರ್ಮಿಷನ್ ತಗೊಂಡಾದರೆ ಬಂದಳು. ಅಂದರೆ ಸ್ಟಾರ್ಟಿಂಗು ಈ ಹುಡುಗಿ ನೆನ್ನೆನೇ ಜಾಯ್ನ್ ಆಗಿದ್ದು, ನೆನ್ನೆ ಬಂದು ಜಾಯ್ನ್ ಮಾಡಿಬಿಟ್ಟು ಹೋದರು. ಸ್ಟಾರ್ಟಿಂಗ್ ಅಲ್ವಾ ಫ್ರೆಂಡ್ಸ್, ಎಲ್ರಿಗೂ ಹಲವು ಬರುತ್ತೆ, ಬೇಜಾರಾಗುತ್ತೆ. ಊರಲ್ಲಾದರೆ ಆಟ ಆಡಿಕೊಂಡು ಎಲ್ಲರ ಜೊತೆ ಖುಷಿಯಾಗಿದ್ದು. ಬಟ್ ಇವಾಗ ಜೈಲಲ್ಲಿ ಇದ್ದಂಗೆ ಅನ್ನಿಸ್ತೇನೋ ಆ ಹುಡುಗಿ. ಪಾಪ ಅಲಿತಾಳೆ. ಹೋಗಿದ ತಕ್ಷಣ ನನಗೂ ಬೇಜಾರಾಗೋಯಿತು ಫ್ರೆಂಡ್ಸ್. ಹಾಗೆ ನಮ್ಮ ಹುಡುಗಿ ಇನ್ನೂ ಒಬ್ಳು ಇದ್ದಾಳೆ ಫ್ರೆಂಡ್ಸ್. ಆ ಹುಡುಗಿನೂ ಬಂದಳು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ಹುಡುಗಿನೂ ನನ್ನ ತಂಗಿನೇ. ಈ ಹುಡುಗಿ ಆದರೆ ಜಾಯ್ನ್ ಆಗಿ 1 ತಿಂಗಳಾದರೆ ಆಯ್ತಂತೆ. ಅದಕ್ಕೆ ಸ್ವಲ್ಪ ನೋಡ್ಕೊಮ್ಮ ಈ ಹುಡುಗಿನ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡಾದರೆ ಬಂದ್ರಿ. ಚೆನ್ನಾಗಿ ನೋಡ್ಕೊಳ್ಬೇಕು, ಚೆನ್ನಾಗಿ ಓದ್ಕೊಳ್ಬೇಕು. ಏನು ಸುಡಿ ಆ ಹುಡುಗಿ ಹೊಸ್ದಲ್ಲ. ನೀನು ಅಲ್ಲಿಲ್ವಾ ಫಸ್ಟಲ್ಲೇ? ಎಷ್ಟನೇ ಕ್ಲಾಸ್ ನೀನು? ಈ ಹುಡುಗಿ 6. ಜೊತೆಯಲ್ಲೇ ಇರ್ಯಾ? ವಾರಕ್ಕೊಂದ್ಸಲಿ ಹೋಗ್ತೀಯ ಊಟ? ಆ ಹುಡುಗಿನ ಈ ರಜೆ ಇದ್ದಾಗ ಆಟೋನ ಬಸ್ಸು ಹರಿಸ್ಬಿಡಿ, ಮನೆ ಹತ್ರ ಬಂದು ಇಳ್ಬಿಟ್ಟು. ನೀನು ಬರೋಂಗಿದ್ರೆ ಬಾ, ಹಾಂ ಜೊತೆಯಲ್ಲೇ ಬಂದರೆ ಆಮೇಲೆ ನೀನು ಅಲ್ಲಿಗೆ ಬಂದುಬಿಟ್ರೆ ಅಪ್ಪ ಅಮ್ಮ ಬಂದು ಅಲ್ಲಿಂದಾನೇ ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಇಲ್ಲಿಗೆ ಬರುವಷ್ಟು ಇರಲ್ಲ. ಆ ಹುಡುಗಿ ಹಿಂಗೆಲ್ಲ ಇದ್ದೋಳಲ್ಲ, ಒಂಥರ ಭಯ.
ఏం దిగులు పడొద్దు నువ్వు, మేము ఈడే ఉంటాంలే, వస్తూ ఉంటాము. నువ్వు రజా ఉండిన తినమో బస్సు ఎక్కి వచ్చేడಲ್ಲ ఇంటికి. ಆ ಬಿಡ್ಡ ನೋಡಿ ಸ್ನೇಹಿತರೆ, ಈ ಹುಡುಗಿ ಬಂದ್ಬಿಟ್ಟು ನನಗೆ ಮಗಳು. ಈ ಹುಡುಗಿ ಸೊಸೆ ಒಂದೇ ಹಾಸ್ಟ್ಲಲ್ಲಿ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಆ ಹುಡುಗಿನೂ ಮಗಳೇ. ಫ್ರೆಂಡ್ಸ್, ಹಾಸ್ಟೆಲಾದರೆ ನೋಡ್ಕೊಂಡು ಬರ್ತಾಯಿದ್ರಿ. ನಿಮ್ಗೇನಾದರೂ ಒಂದು ತೋರಿಸ್ಬೇಕು ಅಂತೇಳ್ಬಿಟ್ಟು ಹಿಂಗೆ ಬರ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿ ಸ್ಕೂಲ್ ಹತ್ರ ಎಷ್ಟೊಂದು ಚೆನ್ನಾಗಿ ಗಿಡಗಳನ್ನಾದರೆ ನಟ್ಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ಪ್ಲೇಸ್ಗಾದರೆ ಹೋಗ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ರಾಮಸಾಗರ ಕೆರೆ ಪಕ್ಕದಲ್ಲೇ ಇರುವಂಥದ್ದು. ಅದಕ್ಕೆ ಹೋಗಿ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ವಿಡಿಯೋ ಅದೇ ಶೂಟ್ ಮಾಡ್ಕೊತಾ ಇದ್ದೀನಿ. ಅಪ್ಪ ಅದು ಗಾಡಿ ಓಡಿಸ್ತಾ ಇದ್ದಾರೆ. ಇದೆಲ್ಲ ನಾನು ಹೊಸ ಪ್ಲೇಸ್ ಫ್ರೆಂಡ್ಸ್ ನೋಡಿರೋದು, ಇದೇ ಫಸ್ಟ್ ಟೈಮು. ಇವೆಲ್ಲ ಊರ ಪಕ್ಕದಲ್ಲೇ ಇರುವಂಥದ್ದು, ಬಟ್ ಹೋಗೇ ಇಲ್ಲ. ನೋಡಿ ಫ್ರೆಂಡ್ಸ್, ಹೀಗೆ ಕೆರೆಗಾದರೆ ಹೋಗೋದು, ರಾಮಸಾಗರ ಕೆರೆ ಆದರೆ. ನೋಡಿ ಫ್ರೆಂಡ್ಸ್, ಈ ಒಂದು ದೇವಸ್ಥಾನ ಬಂದುಬಿಟ್ಟು ವೀರಭದ್ರ ಸ್ವಾಮಿ ದೇವಾಲಯ ಅಂತೆ. ಹೋಗೋಣ ಅಂತ ಅಂದ್ಕೊಂಡಿದ್ವಿ, ದೊಡ್ಡದಾಗಿ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಮದುವೆ ಎಲ್ಲ ನಡೀತಾ ಇತ್ತು ಅಂತೇಳ್ಬಿಟ್ಟು ನಾವು ಸುಮ್ಮನೆ ಆಗೋದ್ರಿ. ಫ್ರೆಂಡ್ಸ್, ಯಾವತ್ತಾದರೂ ಹೋಗಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್, ಇದೇ ನೋಡಿ ರಾಮಸಾಗರ ಕೆರೆ. ಈ ಒಂದು ಕೆರೆನ ನೋಡೋಕ್ಕೆ, ಅಂದರೆ ಇದು ಹರಿಯುತ್ತಲ್ವ, ಆ ಟೈಮಲ್ಲಿ ತುಂಬ ಜನರು ಬರ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಯಾರೂ ಇಲ್ಲ, ಬೇಕು ಅಂತ ಇದ್ದೆ. ಜಿಲ್ಲೆಯ ಬೆನ್ನಂಗಲ ಹೋಬಳಿಗೆ ಸೇರಿರುವಂತಹ ಅತಿ ದೊಡ್ಡ ಕೆರೆ ಅಂತಂದರೆ ಇದೇ ಫ್ರೆಂಡ್ಸ್, ರಾಮಸಾಗರ ಕೆರೆ. ಒಂದ್ಸಲಿ ನೋಡ್ಕೊಂಬಿಡಿ. ಸಂಬಂಧಿಸಿದಂತಹ ಮಾಹಿತಿ ಎಲ್ಲ ಇಲ್ಲಿ ಹಾಕಿದ್ದಾರೆ, ನೋಡ್ಕೊಂಬಿಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇದೊಂದು ರೂಮಲ್ಲಿ ಒಂದು ಯಂತ್ರ ಇದೆ. ಏನಪ್ಪ, ನಾವು ಆ ಕಡೆ ಇದ್ವಿ, ಏನಪ್ಪ ಇದು, ಬನ್ನಿ ಹೋಗಿ ನೋಡೋಣ ಅಂತ ಹೇಳಿ ಬಂದರೆ ಯಂತ್ರ ಫ್ರೆಂಡ್ಸ್. ಇದನ್ನ ಅಲ್ಲಾಡ್ಸೋ ಕೂಡ ಆಗ್ತಾ ಇಲ್ಲ, ತುಂಬ ಇದಾಗಿದೆ. ಇದು ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಅಂದರೆ ನೀರು ಹರ್ಕೊಂಡು ಹೋಗುತ್ತಲ್ಲ, ಗೇಟ್ ವಾಲ್ ಏನಾದರೂ ಇರ್ಬೋದೇನೋ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವೆಲ್ಲಾದರೂ ನೋಡಿದರೆ ಕಮೆಂಟ್ ಮಾಡಿ. ನಾನಾದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬೆಟ್ಟಮಂಗಲ ಕೆರೆದಲ್ಲಿ ಅಂದರೆ ಪಾಲಾರ್ ನದಿ ಡ್ಯಾಮ್. ನಾನು ಎಷ್ಟೋ ಸತಿ ನಿಮಗೆ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಅಲ್ಲೆಲ್ಲೂ ಇಂಥ ಯಂತ್ರ ನೋಡಿಲ್ಲ. ಇಲ್ಲೇನಪ್ಪ ಹೊಸ್ದಾಗಿ ಇಲ್ಲೇ ಈ ಯಂತ್ರ ಅಂತ ಅಂದ್ಕೊಂಡಿದ್ದೆ. ಫ್ರೆಂಡ್ಸ್, ನೀವೆಲ್ಲಾದರೂ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇದು ಏನು ಯಂತ್ರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದೇ ಟೈಲ್ ಥರ ಇದೆ. ಇದನ್ನ ತಿರ್ಸ್ತಾ ಇದ್ರೂ ಆಗ್ತಾ ಇಲ್ಲ. ಇದೆಲ್ಲ ಚಿಕ್ಕ ಟೈಲ್ ಥರ ಇದೆ. ಇದ್ರನ್ನ ಅಲ್ಲಾಡಿಸ್ತಾ ಇದ್ರು ಅಲ್ಲಾಡ್ತಾನೆ ಇಲ್ಲ ಫ್ರೆಂಡ್ಸ್. ಅಷ್ಟೊಂದು ಗಟ್ಟಿಯಾಗಿದೆ, ಮಿಷಿನ್ ಅಲ್ಲಾಡ್ತಾನೆ ಇಲ್ಲ. ಇದನ್ನ ಈ ಥರ ಅಂದೇ ಒಂದು ನಾನು ಸುಸ್ತಾಗೋಗ್ತೀನಿ ಅಷ್ಟೇ. ನೋಡ ಅಲ್ಲೇನ ಸೈನ್ ಅದೇ ಇದೇನು ಕಟ್ಟಲ್ಲ ಫ್ರೆಂಡ್ಸ್. ನೋಡಿ, ಇದು ಕೂಡ ಅಲ್ಲಾಡ ಸ್ವಲ್ಪ ಅಲ್ಲಾಡ್ತಿದೆ ಅಷ್ಟೇ ಇದೆ ಸ್ವಲ್ಪ ಅಲ್ಲ ಫ್ರೆಂಡ್ಸ್. ಈ ಒಂದು ಕೆರೆ ಆದರೆ ಕೋಲಾರ ಜಿಲ್ಲೆ KGF ತಾಲೂಕಿನಲ್ಲೇ ಅತಿ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು. ಎಷ್ಟು ಅಲೆ ನೋಡಿ ಫ್ರೆಂಡ್ಸ್, ಮರಗಳಾಗ್ಬಿಟ್ಟು ಅದ್ರ ಮೇಲೆ ಮೋಲ್ಡಿಂಗ್ ಹಾಕೋರೆ ಫ್ರೆಂಡ್ಸ್. ಇದೆಲ್ಲ ಹಳೆದಾಗ್ಬಿಟ್ಟಿದೆ ನೋಡಿ. ಮೇಲೆ ಎಲ್ಲ ಡೆಮಾಲೇಷನ್ ಆಗೋ ಥರ ಇದೆ ಎಲ್ಲ. ಅಂದರೆ ಇದ್ರ ಬಗ್ಗೆ ಎಲ್ಲ ಯಾರೂ ಅಷ್ಟೊಂದು ಕೇರ್ ತಗೊಳ್ಳಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲ ಒಂಥರ ಆಗೋಗಿದೆ. ಎಲ್ಲ ಬಿದ್ದೋಗುತ್ತೆ. ಬಿದ್ದೋಗ ಅನಿಶ್ನೆ ಏನಾಗುತ್ತೆ ನಾವು ಗೊತ್ತಿಲ್ಲ, ನೀರಲ್ಲಿ ಹೊರಗಡೆ ಹೊರಟೋಗುತ್ತೆ. ನೋಡಿ ಫ್ರೆಂಡ್ಸ್, ಅಲ್ಲಿ ತಾವರೆ ಹೋಗ್ಬಿಟ್ಟಿದೆ, ಅಷ್ಟೊಂದು ಚೆನ್ನಾಗಿದೆಯಾ ಫ್ರೆಂಡ್ಸ್. ಇದೆಲ್ಲ ತುಂಬಿಕೊಂಡು ಈ ಬಂಡೆಗಳ ಮೇಲೆ ನೀರಾದರೆ ಬಂದು ಮತ್ತು ಇಲ್ಲಿಂದನೇ ಫ್ರೆಂಡ್ಸ್ ಪಾಲಾರ್ ನದಿ ಶುರುವಾಗೋದು. ಇಲ್ಲಿಂದ ತಮಿಳ್ನಾಡು, ಆಂಧ್ರ ಪ್ರದೇಶ ಎಲ್ಲ ತುಂಬಿಕೊಂಡು ಮತ್ತು ಅರಬ್ಬಿ ಸಮುದ್ರಗಾದ ಸೇರುತ್ತೆ. ನಾನು ಅಲ್ಲೂ ಮಾತಾಡಿದೆ, ಬಟ್ ಗಾಳಿಯಲ್ಲಿ ವಾಯ್ಸ್ ಸರಿಯಾಗಿ ಬಂದಿಲ್ಲ ಅಂತ ವಾಯ್ಸ್ ಆದರೆ ಕೊಡ್ತಾಯಿದ್ದೀನಿ. ಈ ಒಂದು ನೀರು 600-700 ಕಿಲೋಮೀಟ್ರ್ ಅಷ್ಟು ಟ್ರಾವೆಲ್ ಮಾಡಿಕೊಂಡು ಮತ್ತೆ ಹೋಗಿ ತಮಿಳ್ನಾಡು ಆ ಕಡೆ ಸೇರಿಕೊಳ್ಳುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಹೀಗೆ ಹತ್ತಿರ ಬಂದು ಇದೆಲ್ಲ ತುಂಬಿ ಈ ಕಡೆ ಹತ್ತಿರ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಪಾಲಾರ್ ನದಿ. ಇಲ್ಲಿ ಎಲ್ಲ ತುಂಬಿ ಮತ್ತೆ ಆಂಧ್ರ ಪ್ರದೇಶ, ತಮಿಳ್ನಾಡು ಕಡೆ ಹೋಗುತ್ತೆ ಫ್ರೆಂಡ್ಸ್. ನೀರಾದರೆ ನದಿ ಮುಖಾಂತರ
ತೆಂಗಿನಕಾಯಿ ಗಿಡಗೆಲ್ಲ ಎಷ್ಟು ಚೆನ್ನಾಗಿ ಬೆಳೆಸೋರು. ಬಾಳೆ ತೋಟ ನೋಡಿ ಫ್ರೆಂಡ್ಸ್, ಯಾರು ತೋಟದ್ರಲ್ಲೇ ಮನೆ ಕಟ್ಕೊಂಡವ್ರೆ. ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲ ಸುತ್ತಾಡ್ಕೊಂಡು ಅಮ್ಮ ಹತ್ರ ಬಂದ್ವಿ. ಅಮ್ಮ ಇಲ್ಲ ಕೆಲಸ ಮಾಡ್ತಾಯಿರೋದು, ಹೋಗಿ ಮಾತಾಡ್ಸ್ಕೊಬರೋಣ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದೆಲ್ಲ ಕಾಕಡ ಹೂವಿನ ಗಿಡಗಳು. ನೋಡಿ ಫ್ರೆಂಡ್ಸ್, ಕೆಳಗಡೆ ಎಲ್ಲ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಮಾಡಿಕ್ಕವರು ಗಿಡಗಳ ಹತ್ರ. ಈ ಥರ ನಮ್ಮದು ತೋಟ ಇದ್ದರೆ ಈ ಥರ ಗಿಡಗಳನ್ನ ನಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಅಮ್ಮವ್ರ ಹತ್ರ ಆದರೆ ಹೋಗ್ತಾ ಇದ್ದೀವಿ. ಅಪ್ಪ ಏನೋ ಹೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಮಲ್ಲಿಗೆ ಹೂವಿನ ಗಿಡ ನೋಡಿ, ಈ ಕಡೆನೂ ಐತೆ. ಇದೆಲ್ಲ ಒಂದು 7-8 ಗಿಡಗಳನ್ನ ನಟ್ಟಿದ್ದಾರೆ. ಇಷ್ಟೊಂದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಘಮ ಅಂತ ಇದೆ ಮಲ್ಲಿಗೆ ಹೂ ಗಿಡ. ಮಲ್ಲಿಗೆ ಹೂಗಳು ಬನ್ನಿ ಫ್ರೆಂಡ್ಸ್. ಅಮ್ಮ ಏನೋ ಮಾಡ್ತಾ ಅಯ್ಯ ಏಮ್ಮ ನೀವು ಬದುಕೋ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೆಲಸ ಬಂದಿರೋದು. ಕೆಲಸ ಮಾಡ್ದಿರ ಮಲ್ಕೊಂಡು ಫೋನ್ ನೋಡ್ತಾ ಇದ್ದಾಳೆ. ಹೆಂಗೆ ನೋಡ್ತಾಳೋ ಇಲ್ಲಿ ನೋಡಿ. ಇಲ್ಲೋ ಬಾಯಮ್ಮ ಫೋನ್ ನೋಡ್ತಾಳೆ ನೋಡಿ ಫ್ರೆಂಡ್ಸ್. ಕನಕಾಂಬರ ಹೂ ಗಿಡಗಳೆಲ್ಲ ಎಷ್ಟೊಂದು ಚೆನ್ನಾಗಿವೆ ನೋಡಿ ಫ್ರೆಂಡ್ಸ್. ಹಾಗೆ ಏನೋ ಸ್ವಲ್ಪ ಚಳಿ ಆಗಿತ್ತು ಅಂತ ಹೇಳಿಬಿಟ್ಟು ನಮ್ಮೂರ ಪಕ್ಕದಲ್ಲೇ ಇರುವಂತಹ ಸರ್ಕಾರಿ ಆಸ್ಪತ್ರೆಗಾದರೆ ಭೇಟಿ ನೀಡಿದ್ವಿ ಇವತ್ತು. ಅಪ್ಪ ನಾನು ಇಂಜೆಕ್ಷನ್ ಹಾಕ್ಕೊಳ್ಳಲ್ಲ ಅಂತಂದರೆ ಅಪ್ಪ ಹೋಗಮ್ಮ ಹಾಕ್ಕೋ ಅಂತ ಹೇಳಿದ್ರು. ಹೋಗಿ ಹಾಕ್ಕೋ ಬಂದೆ. ನನಗೆ ಇಂಜೆಕ್ಷನ್ ಅಂದರೆ ಭಯ ಫ್ರೆಂಡ್ಸ್, ಹತ್ಕೊಂಡ್ಬಿಡ್ತೀನಿ. ಅಮ್ಮ ಏನಾದರೂ ಇದ್ದಿದ್ರೆ ಕಂಪಲ್ಸರಿ ಹತ್ಕೊಂಡ್ಬಿಡ್ತಿದ್ದೆ. ಅಪ್ಪ ಬೈತಾರೆ ಅಂತ ಹೇಳ್ಬಿಟ್ಟು ಹೋಗಿ ಹಾಕ್ಕೋ ಬನ್ನಿ. ಹಾಗೆ ಟ್ಯಾಬ್ಲೆಟ್ಸ್ ಎಲ್ಲಾದರೆ ತೊಗೊಬನ್ನಿ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.